ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಕೂಲಾದ ಟೇಸ್ಟಿಯಾದ ಟೆಂಡರ್ ಕೋಕೋನಟ್ ಪುಡ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಒಂದು ಎಳನೀರನ್ನು ತಗೊಂಡಿದ್ದೇನೆ. ಅದನ್ನು ಹೋಲ್ ಮಾಡಿ ಅದರ ನೀರನ್ನು ನಾನು ಸೆಪ್ರೇಟ್ ಮಾಡ್ತೇನೆ. ಈ ರೆಸಿಪಿಯನ್ನು ನಾವು ತುಂಬ ಬೇಗನೆ ಮಾಡ್ಬೋದು. ಇದಕ್ಕೆ ತುಂಬ ಟೈಮ್ ಬೇಡ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಸಮ್ಮರ್ ಸೀಸನ್ಗೆ ಬೇಕಾದಂಥ ರೆಸಿಪಿ ಇದು. ಮೊದಲೇ ನಾವು ಇದನ್ನು ಮಾಡಿಟ್ರೆ ಹೊರಗಡೆ ಹೋಗಿ ಬಂದು ಇದನ್ನು ಆರಾಮವಾಗಿ ನಾವು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಈಗ ನಾನು ಎಳನೀರಿನ ಪಲ್ಪನ್ನು ನಾನು ಸೆಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಎಳನೀರು ಇದಕ್ಕೆ 1 ಲೋಟ ಇದ್ದರೆ ಸಾಕಾಗ್ತದೆ. ಈಗ ತೆಗೆದಂಥ ಪಲ್ಪನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದೇ ಬೌಲಲ್ಲಿ ಎಳನೀರನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿ ತರ್ತೇನೆ. ಇದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ನಾವು ತರಬೇಕು. ಈಗ ಒಂದು ಕಡಾಯಿಗೆ ಅದೇ ಬೌಲಲ್ಲಿ ನಾನು 1 ಬೌಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ 1.5 ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ 3 ಸ್ಪೂನ್ನಷ್ಟು ಹಾಲಿನ ಪೌಡರನ್ನು ಹಾಕ್ಕೊಳ್ಬೇಕು. ನಂತರ 4ರಿಂದ 5 ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಹಾಕಿದರೆ ಥಿಕ್ನೆಸ್ಗೋಸ್ಕರ ಇದನ್ನು ಹಾಕ್ಕೊಳ್ಳೋದು. ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ನಾವು ಇದನ್ನು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರ್ತದೆ. ಇನ್ನು ಇದಕ್ಕೆ ಎಳನೀರಿನ ಪಲ್ಪಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪನೂ ಗಂಟಿಲ್ಲದಂತೆ ನಾವಿದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ್ತದೆ. ಇನ್ನು ಇದನ್ನು ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕಲಿಸ್ತಾ ಇರಬೇಕು. ಇದು ಗಟ್ಟಿಯಾಗುವ ತನಕ ನಾವು ಕಲಿಸ್ತಾ ಇರಬೇಕು. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ಇದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತದೆ. ಹಾಗಾಗಿ ನಾವು ಕೈ ಬಿಡದೆ ಇದನ್ನು ಕದಡಿಸ್ತಾ ಇರಬೇಕು. ಈಗ ಇದು ಥಿಕ್ನೆಸ್ಸಿಗೆ ಬಂದಿದೆ. ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವೊಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡೋಣ. ನಾನಿದನ್ನು ಒಂದು ಗ್ಲಾಸು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದರ ಮೇಲ್ಗಡೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕೋಣ. ಕ್ಯಾಶ್ಯೂ, ವಾಲ್ನಟ್, ಪಿಸ್ತಾ, ಬಾದಾಮ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಕೂಲಾದ ಮೇಲೆ ನಾವಿದನ್ನು ರೆಫ್ರಿಜರೇಟ್ರಲ್ಲಿ ಇಟ್ಕೊಳ್ಬೇಕು. ಒಂದು 2-3 hours ನಾವು ಇಡಲೇಬೇಕು. 3 hours ರೆಫ್ರಿಜರೇಟರಲ್ಲಿ ಇಟ್ಟು ನಂತರ ನಾವು ತೆಗೆದಾಗ ಇದು ತುಂಬ ಗಟ್ಟಿಯಾಗಿರ್ತದೆ. ನಂತರ ನಾವಿದನ್ನು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಎಲ್ಲರೂ ಇಷ್ಟಪಡುವ ರೆಸಿಪಿ ಕೂಡ. 3 hours ಆದಮೇಲೆ ನಾನು ಫ್ರಿಜ್ಜಿಂದ ತೆಗೆದು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಮಿಡಲ್ ಪೋರ್ಷನ್ ಸ್ವಲ್ಪ ಸಾಫ್ಟ್ ಇದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ತುಂಬ ಟೇಸ್ಟಿಯಾದ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.